ಮಾಡೋದಕ್ಕೆ. ಇ ವಿ ಎಮ್ಮಲ್ಲಿ ನಡೆಯೋ ಎಲೆಕ್ಷನಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಇ ವಿ ಎಮ್ಮು ಹೆಂಗೆ ಬೇಕಾದ್ರೂ ಮ್ಯಾನಿಪ್ಯುಲೇಟ್ ಮಾಡ್ಕೋಬೋದು, ಅದನ್ನು ಯಾರು ಬೇಕಾದ್ರೂ ಗೆದ್ಕೋಬೋದು. ಸೊ ಯಾರನ್ನು ಗೆಲ್ಲಿಸ್ತಾರೆ? ಈಗ ಏನು ಯುರೋಪಲ್ಲಿರೋ ಬಿಸ್ನೆಸ್ಮೆನ್ಗಳು ಅವ್ರಿಗೆ ಯಾವ ಥರ ಬೇಕು, ಅವ್ರಿಗೆ ಲಾಕ್ಡೌನ್ ಬೇಕಿತ್ತು, ಸೀಲ್ ಡೌನ್ ಬೇಕಿತ್ತು. ಸೊ ಅವ್ರಿಗೆ ಏನೋ ಅವ್ರ ಮಾತನ್ನು ಒಪ್ಕೊಳ್ಳೋ ಅಂಥವ್ರನ್ನೇ ಗೆಲ್ಸ್ಕೋತಾರೆ. ಅವ್ರ ಮಾತನ್ನು ಯಾರು ಒಪ್ಕೋತಾರೆ? ಈಗ ಯಾರ್ದಾರು ಫೈಲ್ ಇರುತ್ತೆ, ಯಾರೋ ಒಬ್ಬ ರೇಪ್ ಮಾಡಿರ್ತಾನೆ, ಕಳ್ತನ ಮಾಡಿರ್ತಾನೆ, ಯಾವನಿಗೋ ಸುಳ್ಳು ಕೇಸ್ ಮಾಡಿರ್ತಾನೆ, ಅಥವಾ ಎಲ್ಲೋ ಯಾವ ಥರ ಲಂಚ ತೊಗೊಂಡಿರ್ತಾನೆ, ಅಂಥವ್ರನ್ನ ಜಾಸ್ತಿ ಅವ್ರು ನೋಡಿವೆ. ಅಂಥವ್ರನ್ನ ಅವರು ಒಳಗೆ ತೊಗೋತಾರೆ. ಏನಕ್ಕೆ ಅಂದರೆ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ಇಷ್ಟ ಬಂದಂಗೆ ಮಾಡಿಸ್ಬೋದು. ಈಗ ಏನೋ ಎಲ್ಲರಿಗೂ, ಎಲ್ಲ ಬಿಸ್ನೆಸ್ ಅವ್ರಿಗೂ ನಾರ್ತ್ ಇಂಡಿಯನ್ಸ್ಗೆ ಬಿಸ್ನೆಸ್ ಕೊಡಬೇಕು, ಯುರೋಪ್ ಅವ್ರಿಗೆ ಟೆಂಡರ್ ಕೊಡಬೇಕು, ಆ ಥರ ಮಾಡೋದಕ್ಕೆ. ಆಮೇಲೆ ಈ ಯುರೋಪ್ ಅವ್ರು ಏನಕ್ಕೆ ಕಂಟ್ರೋಲ್ ಮಾಡ್ತಾರೆ ಅಂದರೆ ಅವ್ರಿಗೆ ಹುಟ್ಟಿರೋ ಮಕ್ಳುಗಳು ಯಾರು ನೀಲಿ, ಹಸಿರು, ಹಳದಿ ಕಣ್ಣಿರುತ್ತಲ್ಲ, ಎಷ್ಟೋ ಜನ ಏನೋ ಈಗ ಎಲ್ಲ ಧರ್ಮದಲ್ಲೂ ಇದ್ದಾರೆ, ಹಿಂದೂ, ಕ್ರಿಶ್ಚಿಯನ್ನು, ಮುಸ್ಲಿಮು, ಬುದ್ಧಿಸ್ಟು, ಈವನ್ ಬುದ್ಧಿಸ್ಟಲ್ಲೂ ಇದ್ದಾರೆ. ಅವ್ರಿಗೆ ಹುಟ್ಟಿರೋ ಮಕ್ಳುಗಳು. ಅದಕ್ಕೆ ಜೆನೆಟಿಕ್ಸಲ್ಲಿ ನಮ್ಮದು ಆಧಾರ್ ಕಾರ್ಡಲ್ಲಿ ಐರಿಸ್ ಸ್ಕ್ಯಾನ್ ಮಾಡಿರೋದು. ಸೊ ಅಂಥವ್ರನ್ನ ಅವ್ರು ಹೇಳ್ತಾರೆ, ನೀವು ನಮ್ಗೆ ಹುಟ್ಟಿರೋರು, ನಮಗೋಸ್ಕರ ಕೆಲಸ ಮಾಡಿ ಅನ್ನೋ ಥರ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಅವ್ರನ್ನ, ಅಂದರೆ ನಮ್ಮ ದೇಶನ ಇನ್ನೂ ಸ್ವಾತಂತ್ರ್ಯ ಬಂದಿದ್ರೂ ಅವರೇ ಆಳ್ತಾ ಇದ್ದಾರೆ, ಯುರೋಪ್ ಅವರೇ. ಸೊ ಈ ಯುರೋಪ್ ಅವ್ರು ಆಳ್ತಿರೋದ್ರಿಂದ ಅವ್ರ ವಿರುದ್ಧ ನಾವು ಹೋರಾಡಬೇಕು ಅಂದರೆ ಹೆಂಗಿರಬೇಕು? ನಮಗೆ ಸ್ವಾತಂತ್ರ್ಯ ಬೇಕು. ಈಗ ನಮಗೆ ಇಂಜೆಕ್ಷನ್ನು ತಗೊಳ್ಳಿ ಅಂತ ಹಿಂಸೆ ಕೊಟ್ಬಿಟ್ಟು ಇಂಜೆಕ್ಷನ್ ಕೊಡಿಸಿದ್ರು. ಈಗ ಎಷ್ಟೋ ಜನ ಇಂಜೆಕ್ಷನಲ್ಲಿ ಸತ್ತೋದ್ರು, ಎಷ್ಟೋ ಜನಕ್ಕೆ ಬಿ ಪಿ, ಶುಗರು, ಕ್ಯಾನ್ಸರು, ಮತ್ತು ಈವನ್ ಮಕ್ಕಳಾಗಲ್ಲ ಅಥವಾ ಸುಸ್ತಾಗುತ್ತೆ, ಮೈಕೈ ನೋವು, ಆ ಥರ ಎಷ್ಟೋ ಕಾಯಿಲೆಗಳು, ಮಂಡಿ ನೋವು, ಆ ಥರ ಎಲ್ಲ ಬಂದಿದೆ. ಸೊ ಈ ಥರ ಕಾಯಿಲೆಗಳು ಬರೋ ಅಂಥ ಒಂದು ಇಂಜೆಕ್ಷನ್ನ ಫೋರ್ಸ್ ಮಾಡಿ ಏನಕ್ಕೆ ಕೊಟ್ಟರು ಅಂದರೆ ಇವರೆಲ್ಲ ಏನೋ ಹಿಂಸೆ ಮಾಡಿದ್ರು. ಆಮೇಲೆ ಹೆಂಗೆ ಮಾಡಿದ್ರು ಅಂದರೆ, ಈಗ ಗೌರ್ಮೆಂಟ್ ಅಫಿಷಿಯಲ್ಸು ಮತ್ತು ಇವರು ಜಡ್ಜಸ್ಸು, ಇವನ್ IAS ಆಫೀಸರ್ಸು, ಆಮೇಲೆ ಪೊಲಿಟಿಷಿಯನ್ಸು, ಈವನ್ ಮೀಡಿಯಾದವರು, TV, ನ್ಯೂಸ್ ಪೇಪರು, ಅಂಥವ್ರನ್ನೆಲ್ಲ ದೊಡ್ಡವ್ರನ್ನ ಕರ್ಕೊಂಡೋಗಿ ಅವರು ಸ್ವಿಟ್ಜರ್ಲ್ಯಾಂಡಲ್ಲಿ ಇದು ಡಾವೋಸ್ ಅಂತ ಇದೆ, ಅಲ್ಲೆಲ್ಲ ಅವ್ರಿಗೆ ಫುಲ್ ಪಾರ್ಟಿ ಮಾಡಿಸ್ಕೊಂಡು, ಅವ್ರಿಗೆ ಹುಡುಗಿರ ಜೊತೆ ಮಜಾ ಮಾಡೋಕ್ಕೆ ಬಿಟ್ಟು, ಆಮೇಲೆ ಹುಡುಗಿರೇ ಅಷ್ಟೇ ಅಂದರೆ ಸಣ್ಣ ಮಕ್ಕಳು ಜೊತೆ ಸೆಕ್ಸ್ ಮಾಡೋದಕ್ಕೆ ಬಿಟ್ಟು ಅಂಥವ್ರದ್ದು ವೀಡಿಯೋ ಮಾಡಿಕೊಂಡು, ಒಬ್ಬ ಜಾರ್ಜ್ ಎಪ್ಸ್ಟೀನ್ ಅಂತಿದ್ದಾನೆ, ಆ ಜಾರ್ಜ್ ಎಪ್ಸ್ಟೀನು ಅಂಥವ್ರ ವೀಡಿಯೋ ಎಲ್ಲ ಮಾಡ್ಕೊಂಡು, ಈಗ ಜೋ ಬಿಡೆನ್ ಅಮೇರಿಕನ್ ಪ್ರೆಸಿಡೆಂಟ್ ಇದ್ದಾನಲ್ಲ, ಅವನ ಮಗಳ ಜೊತೆನೇ ಸ್ನಾನ ಮಾಡ್ತಾನಂತೆ, ಅವ್ರ ಮಗಳ ಜೊತೆನೇ ಮಜಾ ಮಾಡ್ತಾನಂತೆ. ಆಮೇಲೆ ಇವನು ಜಸ್ಟಿನ್ ಟ್ರೂಡೋ ಅಂತ ಇವನಿದ್ದಾನೆ, ಕೆನಡಾ ಪ್ರೆಸಿಡೆಂಟು, ಅವನಿಗಿನ್ನ 20 ವರ್ಷದ ದೊಡ್ಡವಳ ಮದುವೆ ಆಗೋನೆ. ಸೊ ಅವ್ನಿಗಿಷ್ಟ ಇರೋದು ಮಕ್ಕಳ ಜೊತೆ ಮಜಾ ಮಾಡೋದು ಅನ್ನೋ ಥರ. ಇನ್ನು ಇವನು ಫ್ರೆಂಚ್ ಪ್ರೆಸಿಡೆಂಟು ಮ್ಯಾಕ್ರೋನ್ ಅನ್ನೋನು, ಅವ್ನಿಗಿನ್ನ ದೊಡ್ಡವಳ ಮದುವೆ ಆಗೋನೆ. ಸೊ ಇವ್ರದ್ದೆಲ್ಲ ಹೆಂಗೆ ಅಂದರೆ ಜನಕ್ಕೆ ತೋರಿಸ್ಕೊಳಕ್ಕೆ ಒಂಥರ ಮದುವೆ ಆಗ್ತಾರೆ, ಮಜಾ ಮಾಡೋದಕ್ಕೆ ಇನ್ನೊಬ್ರನ್ನ ಇಟ್ಕೊಂಡಿರ್ತಾರೆ. ಹೆಂಗೆ ಅಂಥವ್ರನ್ನ ಸಣ್ಣ ಮಕ್ಕಳ ಜೊತೆ, ಈವನ್ ಒಬಾಮಾನು ಅವನು ಜಾರ್ಜ್ ಎಪ್ಸ್ಟೀನ್ ಜೊತೆ ಒಂದು ಸಣ್ಣ ಮಗು ಹುಡುಗಿನ ಕರ್ಕೊಂಡು ಅವನು ಎಪ್ಸ್ಟೀನ್ ಐಲ್ಯಾಂಡ್ಗೆ ಹೋಗ್ತಾ ಇರೋದು ಒಂದು ಫೋಟೋ ಬಂದಿದೆ. ಅದೆಷ್ಟು ಸುಳ್ಳು ಅದು ಗೊತ್ತಿಲ್ಲ. ಆದರೆ ಈ ಥರ ಎಲ್ಲ ಮಾಡೋ ಅಂಥವ್ರು ಪ್ರಪಂಚದಲ್ಲಿ ಅಧಿಕಾರದಲ್ಲಿರಬೇಕಾ? ಅವರ ಆಸೆ ಏನಂದರೆ ಪೂರ್ತಿ ಪ್ರಪಂಚನ ಬರೀ 13 ವಂಶಗಳು, ಅಂದರೆ ಮನೆತನಗಳು, ಈಗ ದೇವೇಗೌಡರ ಫ್ಯಾಮಿಲಿ, ಆ ಥರ ಯಡಿಯೂರಪ್ಪನ ಫ್ಯಾಮಿಲಿ, ಆ ಥರ ಒಂದೊಂದು ಮನೆತನದವರು 13 ವಂಶದಲ್ಲಿರೋ 300 ಜನ ಪೂರ್ತಿ ಕಂಟ್ರೋಲ್ ಮಾಡಬೇಕಂತೆ. ಆಮೇಲೆ ಅವ್ರು ಕಂಟ್ರೋಲ್ ಮಾಡೋದಕ್ಕೆ ಪೂರ್ತಿ ಭೂಮಿ ಅವ್ರ ಆಸ್ತಿ ಮಾಡ್ಕೋಬೇಕಂತೆ. ಅವ್ರ ಕೆಳಗಡೆ ಕೆಲಸ ಮಾಡೋದಕ್ಕೆ ಒಂದು 50 ಕೋಟಿ ಜನ ಮಾತ್ರ ಇದ್ರೆ ಸಾಕಂತೆ. ನಾವು ಭಾರತದಲ್ಲೇ 150 ಕೋಟಿ ಜನ ಇದ್ದೀವಲ್ವಾ. ಸೊ 50 ಕೋಟಿ ಜನನ ಮಾತ್ರ ಬದುಕಿಸ್ಕೊಳ್ಳೋದು. ಅದು ಯಾರನ್ನು ಬದುಕಿಸ್ಕೋತಾರೆ? ಎಲ್ಲರೂ ನೀಲಿ ಕಣ್ಣವ್ರನ್ನೇ ಬದುಕಿಸ್ತದೆ, ಇಲ್ಲ ಕರಿ ಕಣ್ಣವರು ಒಂದಿಬ್ಬರು ಝೂನಲ್ಲಿ ಪ್ರಾಣಿಗಳಿರ್ತಾವಲ್ಲ ಅಂಥವನ್ನ ಉಳಿಸ್ಕೊಂಡಿರ್ತಾರೆ ಬೇಕಿದ್ರೆ. ಸೊ ಆ ರೀತಿ ಅಂಥವ್ರು ಮಾತ್ರ ಬದುಕಬೇಕು, ಮಿಕ್ಕಿದವರೆಲ್ಲ ಸಾಯಬೇಕು ಅಂತಲೇ ಇವರು 1980ರಿಂದನೇ HIV, ಸಾರ್ಸು, ಮರ್ಸು, H1N1 ಆ ಥರ ವೈರಸ್ಗಳು ಮಾಡಿ ಸಾಯಿಸ್ತಾ ಬಂದಿರೋದು. ಸೊ ಇವಾಗ್ಲೂ ಅಷ್ಟೇ, ಕೋವಿಡಲ್ಲೂ ಇಂಜೆಕ್ಷನ್ ತೊಗೊಂಡವರು ಅಥವಾ ಇನ್ಫೆಕ್ಷನ್ ಆದವರು ಯಾರ್ದು ಕಣ್ಣು ಕಪ್ಪಗಿರುತ್ತೆ, ಅಂದರೆ ಅವ್ರಿಗೆ ಆಫ್ರಿಕನ್ ಜೀನ್ಸ್ ಇರುತ್ತೆ, ಯಾರ್ದು ಕಣ್ಣು ನೀಲಿ ಇರುತ್ತೋ ಅವ್ರದ್ದು ಯುರೋಪಿಯನ್ ಜೀನ್ಸ್ ಇರುತ್ತೆ. ಸೊ ಆ ಕರಿ ಕಣ್ಣಿರೋರೇ ಜಾಸ್ತಿ ಸತ್ತಿರೋದು. ಸೊ ಇದನ್ನು ನಾವು ಟಾರ್ಗೆಟೆಡ್ ಮಿಸೈಲ್ ಅಂತ ಹೇಳ್ತೀವಿ. ಅಂದರೆ ಹೆಂಗೆ ಅಂದರೆ ಬರೀ ಅಂಥವ್ರ ಜೀನ್ಸ್ಗಳಿಗೆ ಮಾತ್ರ ತೊಂದರೆ ಆಗಬೇಕು ಅನ್ನೋ ಥರ. ಆಮೇಲೆ ಇವರು ಇನ್ನೊಂದು ತೊಂದರೆ ಏನು ಮಾಡ್ತಿದ್ರು ಅಂದರೆ, ಎಲ್ಲರಿಗೂ ಈಗ ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೇರಿಕಾ ಎಲ್ಲೆಲ್ಲಿ ಈ ಆಫ್ರಿಕನ್ ಜೀನ್ಸ್ ಇರೋರು ಮತ್ತು ಕರಿ ಕಣ್ಣಿರೋರು ಇರ್ತಾರಲ್ಲ, ಸೊ ಅಂಥ ಕಡೆ ಇವ್ರು ಬೇಕು ಅಂತಲೇ ಜಗಳ ಮಾಡಿಸೋದು, ಯುದ್ಧ ಮಾಡಿಸೋದು, ಬಾಂಬ್ ಹಾಕ್ಸೋದು, ಅಥವಾ ಬರಗಾಲ ಬರ್ಸೋದು, ಆಮೇಲೆ ಸಡನ್ನಾಗಿ ಜಾಸ್ತಿ ಮಳೆ ಬರ್ಸ್ಬಿಟ್ಟು ಪ್ರವಾಹ ಮಾಡೋದು, ಈ ಥರ ಎಲ್ಲ. ಅದನ್ನು ಹೆಂಗೆ ಮಾಡ್ತಾರೆ ಅಂದರೆ, ಹಾರ್ಪ್ ಅಂತ ಒಂದು ಟೆಕ್ನಾಲಜಿ ಇದೆ.
ಇದು ವರ್ಲ್ಡ್ ವಾರ್ 1 ಸುಮಾರು 100 ವರ್ಷದ ಮುಂಚೆನೇ ಅವರು ಶುರು ಮಾಡ್ಕೊಂಡಿರೋ ಪ್ರಾಜೆಕ್ಟ್ಗಳು, ಸೈನ್ಸ್ ಪ್ರಾಜೆಕ್ಟ್ಗಳು. ನಮಗೆಲ್ಲ ಇದರಲ್ಲಿ ಏನೋ ಮೋಡ ಬಿತ್ತನೆ, ಸಿಲ್ವರ್ ಅಯೋಡೈಡ್ ಕ್ರಿಸ್ಟಲ್ ಹಾಕ್ತಾರೆ ಅಂತ ಅಷ್ಟೇ ಹೇಳ್ಕೊಡ್ತಾರೆ. ಆದರೆ ಇವ್ರು ಮಾಡೋದೇನೆಂದರೆ ಇನ್ನು ಸ್ಯಾಟಲೈಟ್ಸ್ ಮೂಲಕ, ಈ ಮೊಬೈಲ್ ಟವರ್ಗಳ ಮೂಲಕ ಎಲ್ಲ ಇವರು ಏನು ನೋಡ್ತಾರೆ ಅಂದರೆ ಮೋಡಗಳನ್ನ ಒಂದೇ ಕಡೆ ತರಿಸ್ಬೋದು, ಅದನ್ನು ಮೋಡ ಸ್ಫೋಟ ಆಗಂಗೆ ಮಾಡಿ ಪ್ರವಾಹ ಮಾಡಂಗೆ ಮಾಡ್ಬೋದು, ಇಲ್ಲ ಎಲ್ಲ ಬರಗಾಲನೂ ಬರೆಸ್ಬೋದು. ಸೊ ಆ ರೀತಿಯೂ ಮಾಡಿದ್ದಾರೆ. ಆಮೇಲೆ ಈಗ ಕಿತ್ತಾಡೋಂಗೆ ಒಬ್ರಿಗೊಬ್ರಿಗೆ ಒಂದಷ್ಟು ಜನಕ್ಕೆ ಇದು ಕೊಟ್ಬಿಡೋದು, ಗನ್ನುಗಳು ಕೊಡೋದು, ಅವ್ರಿಗೆಲ್ಲ ದುಡ್ಡು ಕೊಡೋದು, ಅವರು ಜಗಳ ಮಾಡಿ ಸಾಯಿಸ್ಲಿ ಅಂತ. ಈಗ ISI ಇವರು ಪಾಕಿಸ್ತಾನಲ್ಲಿ ಮಾಡಿದ್ರಲ್ಲ. ಆಮೇಲೆ ಇವನ್ ಯಾವುದದು, ಅದು ಯಾವುದಪ್ಪ ಆರ್ಗನೈಸೇಷನ್, ಅಫ್ಘಾನಿಸ್ತಾನ್ದು ಆರ್ಗನೈಸೇಷನ್ ಅವ್ರಿಗೆ ಹಾಂ ಹಾಂ ಅವ್ರದ್ದು ಆರ್ಗನೈಸೇಷನ್ ಏನಪ್ಪ. ಸೊ ಇದನ್ನೆಲ್ಲ ಮಾಡ್ತಾ ಇರೋದು ಅಮೇರಿಕಾದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂತಿದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡ್ತಾ ಇರೋರು ಇಸ್ರೇಲಲ್ಲಿರೋ ಮೊಸಾದ್ಗಳು. ಆ ಇಸ್ರೇಲಲ್ಲಿ ಮೊಸಾದ್ಗಳು ಅವ್ರನ್ನ ಝಯೋನಿಸ್ಟ್ ಅಂತಾರೆ. ಅವ್ರದ್ದು ಮೊಸಾದ್ ಅಂತ ಒಂದು ಆರ್ಗನೈಸೇಷನ್, CIA ಥರ. ಸೊ ಇವ್ರುಗಳು ಝಯೋನಿಸ್ಟ್ಗಳು ಬರೀ ನೀಲಿ ಕಣ್ಣವರು. ಯಹೂದಿಯರಲ್ಲೂ ಕರಿ ಕಣ್ಣಿರೋ ಯಹೂದಿಯರು ಒಳ್ಳೆಯವರು ಇರ್ತಾರೆ, ಅವರು ಎಲ್ಲರೂ ಒಳ್ಳೆಯವರು ಅಂತ. ನೀಲಿ ಕಣ್ಣವರು ಕೆಲವೊಬ್ರು ಒಳ್ಳೆಯರಿದ್ದಾರೆ, ಆದರೆ ಕೆಟ್ಟ ಕೆಲಸನ ಮಾಡೋರೆಲ್ಲ ಮೆಜಾರಿಟಿ ನೀಲಿ ಕಣ್ಣವರು. ಸ್ವಲ್ಪ ಒಂದು 4-5 ಜನನ ಕರಿ ಕಣ್ಣವ್ರನ್ನೂ ಅವರು ಏಜೆಂಟ್ಗಳ ಥರ ಇಟ್ಕೊಂಡಿರ್ತಾರೆ ಆಟ ಆಡ್ಸೋಕ್ಕೆ. ಈಗ ಉಪಿ ಗೋಲ್ಡ್ಬರ್ಗು, ಆಮೇಲೆ ಓಪ್ರಾ ವಿನ್ಫ್ರೆ ಅಂಥವರೆಲ್ಲ ಕೆಲವೊಬ್ರು ಇದ್ದಾರೆ, ಆಫ್ರಿಕನ್ಸೂ ಇದ್ದಾರೆ ಅದರೊಳಗೆ. ಬಟ್ ಮೆಜಾರಿಟಿ ನೀಲಿ ಕಣ್ಣವರು, ಈ ಕೆಟ್ಟ ಮನಸ್ಥಿತಿ ಇರೋರು, ಪೂರ್ತಿ ಪ್ರಪಂಚನ ಅವ್ರ ಆಸ್ತಿ ಮಾಡ್ಕೋಬೇಕು ಅನ್ನೋರು ಈ ಥರ ಆಟ ಆಡುತ್ತಿರೋದು. ಸೊ ಇದು ಸಾವಿರಾರು ವರ್ಷಗಳಿಂದ ನಡೀತಾ ಬಂದಿದೆ, ಒಂದೊಂದು ಜನಾಂಗ ಇನ್ನೊಂದನ್ನು ತುಳಿಬೇಕು ಅಂತ. ಆದರೆ ಇವಾಗ ಏನಕ್ಕೆ ಜಾಸ್ತಿ ಆಗಿದೆ ಅಂದರೆ ಟೆಕ್ನಾಲಜಿ ಇದೆ, ಏನೋ ಇಂಟರ್ನೆಟ್ಟು ಇದೆಲ್ಲ ಇರೋದ್ರಿಂದ ಪೂರ್ತಿ ಎಲ್ಲರನ್ನೂ ಕಂಟ್ರೋಲ್ ಮಾಡೋದಕ್ಕೆ ಅವರು ಸಾಧ್ಯವಾಗಿದೆ. ಆದರೆ ಅದೇ ರೀತಿ ಅದನ್ನು ಗೊತ್ತಾಗೂ ಇದೆ. ಇವರು ಈ ಥರ 2050 50 ಕೋಟಿ ಮಾಡ್ತೀವಿ ಅಂತ ಪ್ಲ್ಯಾನ್ ಹಾಕಿರೋದನ್ನು ಶಿಲಾಶಾಸನ ಮಾಡಿಬಿಟ್ಟು ಜಾರ್ಜಿಯಾ ಗೈಡ್ಸ್ಟೋನ್ ಅಂತ 2009 ಅದ್ರ ಮೇಲೆ ನರಬಲಿ ಕೊಟ್ಟಿದ್ದಾರೆ, ಒಂದು ಮನುಷ್ಯನ ಬಲಿ ಕೊಟ್ಟಿದ್ದಾರೆ, ನಾವು ಮಾಡೇರ್ತಿರ್ತೀವಿ ಅಂತ. ಇವ್ರದ್ದೆಲ್ಲ ಹೆಂಗೆ ಅಂದರೆ ನಾವು ಹೇಳ್ಬಿಟ್ಟು ಮಾಡಿದ್ರೆ ನಮಗೆ ಕರ್ಮ ಕಡಿಮೆ ಅಂತ ಅವ್ರು ನಂಬೋದು. ಅಂದರೆ ಈ ಸೇಟನ್ ಅಂತ ಹೇಳ್ತಾರಲ್ಲ, ಸೈತಾನ್ ಏನೋ ಅವನ ಫಾಲೋವರ್ಸ್ ಇವರೆಲ್ಲ. ಸೊ ಆ ಥರ ಮಾಡೋರು ಇವರು ಏನು ಮಾಡ್ತಿದ್ದಾರೆ ಅಂತಂದರೆ ನಾವು ಮಾಡ್ತೀವಿ, ನಾವು ಮಾಡ್ತೀವಿ ಅಂತ. ಅದಕ್ಕೆ ಬಿಲ್ ಗೇಟ್ಸು ಕೋವಿಡ್ ಬರೋಕ್ಕೆ 1 ವರ್ಷ ಮುಂಚೆನೇ ಅವನು ಬಂದ್ಬಿಟ್ಟು ಸಭೆಯಲ್ಲಿ ಅವನು ಭಾಷಣ ಮಾಡಿದ್ದ, ಈ ಥರ ವೈರಸ್ ಬರುತ್ತೆ, ಎಲ್ಲ ಸಾಯ್ತಾರೆ ಅಂತ. ಆಮೇಲೆ ವೈರಸ್ ಬಿಟ್ಟಿದ್ದೀವರು. ಸೊ ಈ ರೀತಿ ಅವರಲ್ಲಿರೋ ಮನಸ್ಥಿತಿ, ಕೆಟ್ಟ ಮನಸ್ಥಿತಿ. ಆಮೇಲೆ ಇನ್ನೊಂದೇನೆಂದರೆ ಅವ್ರಿಗೆ ಈಗ ಹೇಳ್ದಲೇ ಮಾಡಿಬಿಟ್ರೆ, ಈಗ ಯಾವನಿಗಾರು ಬಂದು ಹಿಂದೆಗಡೆಯಿಂದ ಹೊಡೆದ್ರೆ ಅವನಿಗೆ ಏನೋ ನೋವು ಕಡಿಮೆ ಆಗುತ್ತೆ, ಬೇಜಾರು ಕಡಿಮೆ ಆಗುತ್ತೆ. ಆದರೆ ಅವ್ನು ಮುಂದೆ ನಿಂತ್ಕೊಂಡೇ ಹೊಡೆದ್ರೆ ಇನ್ನೂ ಮಜಾ ಜಾಸ್ತಿ ಅನ್ನೋ ಥರ. ಅಂದರೆ ಮಾಡಿದಾಗ ಮಜಾ ಜಾಸ್ತಿ ಅಂತ ಆ ಥರ ಕೆಟ್ಟ ಮನಸ್ಥಿತಿ ಇರೋರು. ಇದನ್ನು ಒಂದು ಹುಚ್ಚು ಅಂತ ನಾವು ಹೇಳ್ತೀವಿ, ಏನೋ ಸರ್ವೋಚ್ಚತೆ ಮನೋವಿಕಾರತೆ ಅಥವಾ ಸುಪ್ರಿಮಸಿ ಸೈಕೋಸಿಸ್ ಅಂತ. ಇಂಥ ಹುಚ್ಚಿರೋರಿಗೆ ಅವ್ರು ಮಾಡೋದನ್ನು ನಿಲ್ಲಿಸಬೇಕು. ಯಾಕಂದರೆ ಅವ್ರು ಮಾಡೋದು, ಈಗ ನಿಮಗೆ ಕೆಲಸಗಳು ಸಿಗಲ್ಲ, ಏನೋ ಓದೋದಕ್ಕೆ ಸರಿಗಾಗಲ್ಲ. ಆಮೇಲೆ ಎಷ್ಟೋ ಜನಕ್ಕೆ ಇವ್ರು ಕೊಡೋ ರೇಡಿಯೇಷನ್, ಈಗ 5G ರೇಡಿಯೇಷನ್ ಎಲ್ಲ ಬಿಡ್ತಾ ಇದ್ದಾರಲ್ಲ, ಅದು ನಮಗೆ ನಿದ್ದೆ ಬರ್ಸಲ್ಲ, ಏನೋ ಒಂಥರ ಭಯ, ಏನೋ ಬೇಜಾರು, ಕೋಪ ಬರೋದು, ಆ ಥರ ಕಿರ್ಚಾಡೋದು, ಕೂಗಾಡೋದು, ಆ ಥರ ಮಾಡಿಸ್ತಾರೆ ಬೇಕಿದ್ರೆ. ಆಮೇಲೆ ಅದು ಅವರು ನಮ್ಮ ಹತ್ರ ಬಂದು ಮಾಡಬೇಕು ಅಂತಲ್ಲ, ದೂರದಲ್ಲಿ ಎಲ್ಲೋ ನಿಂತ್ಕೊಂಡು, ಅಂದರೆ ಒಂದು 10 ಕಿಲೋಮೀಟ್ರ್ ದೂರದಲ್ಲಿಂದನೇ ಪ್ರತಿಯೊಬ್ರದ್ದು ಒಂದೊಂದು ಥರ ಬ್ರೈನ್ ವೇವ್ಸ್ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿಕೊಂಡು ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ಬೋದು. ಈಗ ನಾವು ಕಾರಲ್ಲಿ 10 ಜನ ಕುಂತಿದ್ರು ನಮ್ಮಲ್ಲಿ ಒಬ್ರಿಗೆ ಮಾತ್ರ ಆ ಏನೋ ವೇವ್ಸು ಟಾರ್ಗೆಟ್ ಮಾಡುತ್ತೆ. ಹಂಗೆ ಆ ರೀತಿಯಲ್ಲಿ ಅವ್ರು ಮಾಡ್ಬೋದು. ಆದರೆ ಅದನ್ನು ಏನೇ ಮಾಡಿದ್ರು ನಾವು ಅದನ್ನು ತಡ್ಕೊಳ್ಳೋದು. ಹೆಂಗೆ ತಡ್ಕೊಬೋದು ಅಂದರೆ ನಾವು ಸತ್ಯವಂತರಾಗಿರಬೇಕು, ಸತ್ಯ ಹೇಳಬೇಕು, ಮನಸ್ಸಲ್ಲಿ ಯೋಚನೆಯೂ ಸತ್ಯವಾಗಿರಬೇಕು, ಮಾತು ಸತ್ಯವಾಗಿರಬೇಕು, ನಾವು ಮಾಡೋ ಕೆಲಸನೂ ಸತ್ಯವಾಗಿರಬೇಕು. ಆವಾಗ ನಮ್ಮಲ್ಲಿರೋ ಆತ್ಮಶಕ್ತಿ ಚೆನ್ನಾಗಿರುತ್ತೆ. ಆವಾಗ ನಮಗೆ ಏನು ಎಫೆಕ್ಟು ಆಗೋಲ್ಲ, ಕಾಯಿಲೆಗಳು ಬರಲ್ಲ, ಕ್ಯಾನ್ಸರ್ಗಳು ಬರಲ್ಲ ಅನ್ನೋ ಥರ. ಇನ್ನೊಂದು, ಆದಷ್ಟು ನೀರು, ಎಳ್ನೀರು, ಹಸಿ ತರಕಾರಿ, ಹಣ್ಣು ಆ ಥರದ್ದೆಲ್ಲ ಚೆನ್ನಾಗಿ ತಿನ್ನಬೇಕು. ಆಮೇಲೆ ಉಪವಾಸ ಮಾಡಿದಷ್ಟು ಒಳ್ಳೆಯದು. ಅಂದರೆ ಬಿಳಿ ಅಕ್ಕಿ, ಗೋಧಿ ಕಡಿಮೆ ತಿಂದಷ್ಟು ಒಳ್ಳೆಯದು. ರಾಗಿ, ಜೋಳ, ಕೆಂಪಕ್ಕಿ ಆ ಥರ ತಿನ್ನಬೇಕು. ಸೊ ಆ ರೀತಿ ನಾವು ಮನಸ್ಸು ಮತ್ತು ನಮ್ಮ ಆಹಾರಗಳನ್ನೂ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಕರೆಕ್ಟಾಗಿರ್ತೀವಿ. ಇಲ್ಲಾಂದರೆ ನಮಗೆ ಕರ್ಮಗಳು, ಕಾಯಿಲೆಗಳು ಅಂತ ಹೇಳೋದು.
ಸೊ ಈ ಕರ್ಮನ ಅವರು ಅನುಭವಿಸ್ತಾ ಇದ್ದಾರೆ. ಈಗ ಅನಂತ್ ಕುಮಾರ್, ಜೇಟ್ಲಿ, ಸುಷ್ಮಾ ಸ್ವರಾಜ್, ಪರಿಕರ್ ಅವರೆಲ್ಲ ಕ್ಯಾನ್ಸರ್ಗಳಾಗೇ ಸತ್ತಿದ್ದು. ಇವನ್ ಅಮಿತ್ ಶಾನು ಕ್ಯಾನ್ಸರ್ ಆಗಿ ಒದ್ದಾಡ್ತವನೆ ಅಂತಾರೆ. ಆಮೇಲೆ ಇವನು ಸೋನಿಯಾ ಗಾಂಧಿಗೂ ಕ್ಯಾನ್ಸರು ಅಂತಾರೆ. ಈವನ್ ಈ ಆ್ಯಪಲ್ ಫೋನ್ ಮಾಡಿರೋ ಸ್ಟೀವ್ ಜಾಬ್ಸೂ ಅವನ ಮಗನಿಗೆ 14 ವರ್ಷ ಆದ್ರೂ ಫೋನ್ ಕೊಟ್ಟಿರಲಿಲ್ಲ ಕೈಗೆ. ಆದರೆ ಪೂರ್ತಿ ಪ್ರಪಂಚದಲ್ಲಿ ಎಲ್ಲರಿಗೂ ಸಣ್ಣ ಮಕ್ಳಿಗೂ ಫೋನ್ ಹೋಗೋ ಥರ ಮಾಡ್ದವನು. ಸೊ ಅವನ ಕರ್ಮಕ್ಕೆ ಅವನು 47 ವರ್ಷಕ್ಕೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗಿ ಸತ್ತೋದ. ಸೊ ಹಂಗೆ ಕರ್ಮನ ಅರ್ಥ ಮಾಡ್ಕೋಬೇಕು ನಾವು ಜೀವನದಲ್ಲಿ. ಯಾಕಂದರೆ ಸತ್ಯನೇ ದೇವರು, ಸತ್ಯನೇ ಧರ್ಮ, ಪರಿಸರನೇ ದೇವರು, ಪರಿಸರದ ನಿಯಮ ಕರ್ಮ ಅಂತ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾವು ಒಬ್ರಿಗೆ ಬೈದ್ರೂ ನಮ್ಮ ಕರ್ಮ, ಒಬ್ರಿಗೆ ಹೊಡೆದ್ರೂ ನಮ್ಮ ಕರ್ಮ, ಒಬ್ರಿಗೆ ಕೆಟ್ಟದ್ದು ಸುಳ್ಳು ಹೇಳಿದ್ರು ನಮ್ಮ ಕರ್ಮ ಅನ್ನೋ ಥರ ನಾವಿದ್ದಾಗ ನಾವು ಸಮಾಜನ ಬದಲಾವಣೆ ಮಾಡ್ಬೋದು. ನಾವು ಆರೋಗ್ಯವಾಗಿರ್ತೀವಿ, ಸಮಾಜನ ಬದಲಾವಣೆ ಮಾಡ್ಬೋದು. ಸೊ ಇಂಥವ್ರಿಗೆ ನಾವು ಏನು ಮಾಡಬೇಕು? ಇವಾಗ ಕೋರ್ಟಲ್ಲಿ ನಾವು ಎಷ್ಟೋ ನಾನೊಬ್ಬನೇ ಅಲ್ಲ, ಎಷ್ಟೊಂದು ಜನ ಈ ಥರ ಇದು ವಿರೋಧಿಸಿದ್ರು. ಕೋವಿಡ್ ಇಂಜೆಕ್ಷನ್ ತಪ್ಪು, ಇದು ಭ್ರಷ್ಟಾಚಾರ ತಪ್ಪು ಅಂತ ಎಷ್ಟೊಂದು ಪ್ರತಿಭಟನೆ ಮಾಡಿದ್ದೀವಿ. ಆಮೇಲೆ ಮೋಸ ಮಾಡೋದು, ಸುಳ್ಳು ಹೇಳೋದು ಇವೆಲ್ಲ ಅಂತ. ಸೊ ಕೋವಿಡ್ ಇಂಜೆಕ್ಷನ್ಗೆ ಬಂದಾಗ ಅವರು ಕೋರ್ಟಲ್ಲಿ ಕೇಸ್ ಹಾಕಿದವ್ರಿಗೆ ನಾವುಗಳು ಕೇಸ್ ಹಾಕಿದ್ರೆ ಕಂಪಲ್ಸರಿ ಇಂಜೆಕ್ಷನ್ ಕೊಡಬೇಡಿ ಅಂತ ನಮ್ಮ ಮೇಲೆ ಅವರು ಫೈನ್ ಹಾಕೋದು ಆ ಥರ ಎಲ್ಲ ಮಾಡಿದ್ದಾರೆ. ಅವೇಕನ್ ಇಂಡಿಯಾ ಮೂವ್ಮೆಂಟ್ ಅಂತ ಅವರೆಲ್ಲ ಹೋಗಿದ್ರು. ಸೊ ಅವರು ಅವಾಗ ಸುಳ್ಳು ಹೇಳಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಇಂಜೆಕ್ಷನ್ ಕೊಟ್ಬಿಟ್ಟು ಎಷ್ಟೋ ಜನ ಸತ್ತೋದ್ರು, ಎಷ್ಟೋ ಜನಕ್ಕೆ ಕಾಯಿಲೆ ಬಂದಿದೆ, ಈಗ ಒದ್ದಾಡ್ತಾ ಇದ್ದಾರೆ. ಇವಾಗ ಅವರು ಸತ್ಯ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಆ ಸತ್ಯನ ಅರ್ಥ ಮಾಡಿಕೊಂಡು, ಅಂದರೆ ಇವಾಗ ಭಯ ಬಿಡಲಿ, ಜನ ಇನ್ನೂ ಕಾಯಿಲೆ ಬರಲಿ ಅನ್ನೋ ಥರ ಅವ್ರು ಹೇಳ್ತಾ ಇರೋದು. ಸೊ ನಾವು ಆ ಥರ ಅವರು ಕೊಟ್ಟಾಗಲೂ ಸತ್ಯವಾಗಿದ್ದರೆ ಈಗ ನನಗೆ ಗೊತ್ತಾಯಿತು ಅದು ತಪ್ಪಾಗುತ್ತೆ, ಅದು ತೊಗೊಂಡ್ರೆ ತೊಂದರೆ ಆಗುತ್ತೆ ಅಂತ. ಅದು ನನಗೇನು ಗೊತ್ತಾಯಿತು ಅಂದರೆ ನಾನು ಸತ್ಯವಂತನಾಗಿದ್ದಾಗ ಗೊತ್ತಾಗುತ್ತೆ. ನಮ್ಮಲ್ಲಿ ಸತ್ಯ ಇಲ್ಲ ಅಂದರೆ ನಾವೇ ಸುಳ್ಳು ಹೇಳ್ಕೊಂಡು ಒದ್ದಾಡ್ತಿದ್ರೆ ನಮಗೆ ಸತ್ಯ ವಿಷಯಗಳು ಗೊತ್ತಾಗಲ್ಲ. ಸೊ ಅದಕ್ಕೆ ಅದನ್ನ ಆ ಥರ ಗೊತ್ತಾದಮೇಲೆ ನಾವು ಅದನ್ನು ಜನರಿಗೆ ಹೇಳಬೇಕಲ್ವ. ಹೇಳೋದು ನಮ್ಮ ಧರ್ಮ. ಯಾಕಂದರೆ ಜ್ಞಾನ ಅನ್ನೋದು ನಮಗೆ ಗೊತ್ತಾದಾಗ ನಾವು ಹೇಳಿದ್ರೇ ಅದು ನಮಗೆ ಸಾರ್ಥಕತೆ ಸಿಗುತ್ತೆ. ಇಲ್ಲಾಂದರೆ ಗೊತ್ತಿಲ್ಲದಲೇ ಇರೋರು, ಸುಳ್ಳು ಅರ್ಥ ಮಾಡ್ಕೊಂಡಿರೋರು ನಮ್ಮ ಮೇಲೆ ಒತ್ತಡ ಹಾಕಿ ನಮ್ಮನ್ನೇ ಇದು ಮಾಡಿಬಿಡ್ತಾರೆ. ಸೊ ನಾವು ಎಷ್ಟು ಜನಕ್ಕೆ ಕೇಳ್ತೀವೋ ಅಷ್ಟು ಜನ ನಮಗೆ ಜೊತೆಗೆ ಸಿಗ್ತಾರೆ ಇದು ಸಪೋರ್ಟ್ ಮಾಡೋದಕ್ಕೆ. ಸೊ ಆ ಥರ ಪ್ರಪಂಚದಲ್ಲಿ ಎಷ್ಟೋ ಜನ ಡಾಕ್ಟ್ರುಗಳು ಹೋರಾಡ್ತಿದ್ದಾರೆ, ಎಷ್ಟೋ ಜನನ ಕೆಲಸದಿಂದ ತೆಗೆದುಹಾಕಿದ್ದಾರೆ, ಎಷ್ಟೊಂದು ಜನಕ್ಕೆ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ, ಕೆಲವೊಬ್ಬರನ್ನ ಅರೆಸ್ಟು ಮಾಡಿದ್ದಾರೆ. ಹಾಗೆಲ್ಲ ಮಾಡಿದ್ರೂ ಎಲ್ಲರೂ ಹೋರಾಡ್ತಾ ಇದ್ದಾರೆ. ಸೊ ಆ ರೀತಿ ನಾವು ಹೋರಾಟ ಮಾಡಿದಾಗ ಮಾತ್ರ ನಾವು ಬದುಕ್ತೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕ್ತಾರೆ. ಇಲ್ಲಾಂದರೆ ನಾವು ಈಗ ಮಕ್ಕಳಾಗಿದೆ ಇವನಿಗೆ, ಆದರೆ ಇವನ ಮಗಳಿಗೆ ಮಗು ಆಗುತ್ತಾ ಇಲ್ವಾ ಅನ್ನೋದು ಗ್ಯಾರಂಟಿ ಇರಲ್ಲ. ಅವರ ಇಂಜೆಕ್ಷನ್ ಕೊಟ್ಟರೆ ಆ ಇಂಜೆಕ್ಷನ್ ಸ್ಕೂಲಲ್ಲೂ ಕೊಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಹೆಣ್ಮಕ್ಳಿಗೆ ಗರ್ಭಕೋಶದ ಕೊರಳಿನ ಕ್ಯಾನ್ಸರು ತಡಿತೀವಿ ಅಂತ ಅದಕ್ಕೊಂದು ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಥರ ಸುಳ್ಳು ಹೇಳಿ ಅವರು ನಮಗೆ ಫಸ್ಟು ಅವಳು ಹಾಳು ಮಾಡೋದು, ನಮಗೆ ಮಕ್ಕಳಾಗೋ ಶಕ್ತಿನ ಹಾಳು ಮಾಡಿಬಿಡ್ತಾರೆ. ಆಮೇಲೆ ಅವರು ನಮಗೆ ಕಾಯಿಲೆಗಳು ಬರೆಸಿ ನಮ್ಮ ಹತ್ರ ಇರೋ ಆಸ್ತಿನೆಲ್ಲ ಮಾರ್ಕೋಬೇಕು ನಾವು. ಅಂದರೆ ಅವ್ರಿಗೆ ಜೀತಕ್ಕೆ ಹೋಗ್ಬೇಕು. ಜೀತಕ್ಕೆ ಹೋದ್ಮೇಲೆ ಇನ್ನೇನು, ನಮ್ಮ ಆಸ್ತಿನೂ ಇರಲ್ಲ, ನಮಗೆ ನೆಮ್ಮದಿನೂ ಇರಲ್ಲ, ಖುಷಿನೂ ಇರಲ್ಲ, ಒಳ್ಳೆ ಆಹಾರನೂ ಸಿಗಲ್ಲ. ಅವಾಗ ನಾವೇ ಹಂಗೆ ಕಾಯಿಲೆ ಬಂದು ಸತ್ತೋಗ್ತೀವಿ. ಹಂಗೂ ನಿಧಾನಕ್ಕೆ ಮಾಡ್ತಾ ಇದ್ದಾರೆ 1000 ವರ್ಷ. ಅದಕ್ಕೆ ಅವರು ಕ್ರಿಮಿನಾಶಕಗಳನ್ನ ಹಾಕ್ತಾ ಇರೋದು, ಈ ಔಷಧಿಗಳು ಬೆಳೆಯೋದಕ್ಕೆಲ್ಲ. ಆಮೇಲೆ ನಮಗೆ ಆಸೆ ತೋರಿಸೋದು, ಅದು ತಿನ್ನು, ಇದು ತಿನ್ನು, ಆಮೇಲೆ ಎಲ್ಲೋ ಟ್ರಾವೆಲ್ ಮಾಡೋಣ ಬಾ, ಪಾರ್ಟಿ ಮಾಡೋಣ ಬಾ, ಗುಂಡಾಕೋಣ, ಈ ಚಿಕನ್ ತಿನ್ನೋಣ ಅಂತ. ಅದರಲ್ಲೆಲ್ಲ ಅವರು ಕೆಮಿಕಲ್ಸ್ ಆ್ಯಡ್ ಮಾಡ್ತಾ ಇದ್ದಾರೆ, ಇದು ಫಾರಮ್ ಕೋಳಿ ಮತ್ತು ಇದರಲ್ಲೆಲ್ಲ. ಸೊ ಆ ರೀತಿ ಮಾಡೋದನ್ನು ನಾವು ಬಿಟ್ಟು ನಮಗೆ ಸತ್ಯವಾಗಿರೋ ವಿಚಾರಗಳನ್ನ ತಿಳ್ಕೊಂಡು, ಸತ್ಯವಾಗಿರೋ ಆಹಾರ ತಿನ್ಕೊಂಡು, ನಮ್ಮ ಆರೋಗ್ಯ ಕಾಪಾಡಿಕೊಂಡು, ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳು ಮೊಮ್ಮಕ್ಳುಗಳಿಗೂ ಈ ಪ್ರಪಂಚನ ಉಳಿಸ್ಕೊಂಡು ನಾವು ಹೋರಾಟ ಮಾಡಿದಾಗ ಮಾತ್ರ ನಾವುಗಳು ಬದುಕಿರ್ತೀವಿ. ಇಲ್ಲಾಂದರೆ ಕೊನೆಗೆ ಬರೀ ನೀಲಿ ಕಣ್ಣವನು ಮಾತ್ರ ಬದುಕಿರ್ತಾನೆ ಅಷ್ಟೇ. ಸೊ ಅಷ್ಟು ದೊಡ್ಡ ಹೋರಾಟ ಇದು ಸಣ್ಣ ಪ್ರತಿಯೊಂದು ಎಲೆಕ್ಷನಲ್ಲೂ ಅಂದರೆ ಈ ಹೋರಾಟ ಮುಂದುವರಿತಾನೆ ಇರುತ್ತೆ, ಅದು ನಿಲ್ಲಲ್ಲ. ಆದರೆ ಈ ಚುನಾವಣೆಯಲ್ಲಿ ನಾವು ಗೆದ್ದರೆ ಅದನ್ನು ಬೇಗ ಮಾಡ್ಬೋದು. ಈಗ ಅಷ್ಟು ಹೋರಾಟ ಮಾಡಿದ್ದಕ್ಕೆ ಇವರು ಇಂಜೆಕ್ಷನ್ ಕಂಪಲ್ಸರಿ ಅನ್ನೋದನ್ನು ಇವಾಗ ಮಾಡ್ತಿಲ್ಲ. ಇಲ್ಲಾಂದಿದ್ರೆ ಈಗಲೂ ಅಮೇರಿಕಾದಲ್ಲಿ ಈಗಲೂ 5ನೇ ಇಂಜೆಕ್ಷನ್ ತೊಗೋಬೇಕು ಅಂತ ಪ್ರೆಷರ್ ಆಗ್ತಾವ್ರೆ. ಇಲ್ಲಿ 2ಕ್ಕೆ ನಾವು ನಿಲ್ಲಿಸಿದ್ದೀವಿ, 3ನೇದಕ್ಕೂ ಶುರು ಮಾಡಿದರು. ಬಟ್ ಅಷ್ಟರೊಳಗೆ ನಾವೆಲ್ಲ ಗಲಾಟೆ ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ತಪ್ಪಗಾವ್ರೆ. ಸೊ ಆ ಲೆವೆಲಲ್ಲಿ ಇವರು ಹಿಂಸೆ ಕೊಡ್ತಾರೆ. 20 ಇಂಜೆಕ್ಷನ್ ಕೊಡೋಕ್ಕೆ ಪ್ಲ್ಯಾನ್ ಹಾಕಿದ್ರಂತ ಇವರು. ಸೊ ಅಂದರೆ ಒಟ್ಟಿನಲ್ಲಿ ಜನಸಂಖ್ಯೆ ಪೂರ್ತಿ ನಿರ್ನಾಮ ಆಗಬೇಕು, 50 ಕೋಟಿ 2050ಕ್ಕೆ 50 ಕೋಟಿ ಬದುಕಬೇಕು ಅನ್ನೋ ಥರ. ಈಗ ಇವಾಗ 24 ಅಲ್ವಾ, ಇನ್ನು 6 ವರ್ಷ ಬದುಕ್ತೀವ ಅನ್ನೋದು ಗ್ಯಾರಂಟಿ ಇರಲ್ಲ. ಇವ್ರುಗಳು ಮಾಡೋ ಷಡ್ಯಂತ್ರಗಳಲ್ಲಿ ಎಷ್ಟು ಮೋಸ ಮಾಡ್ತಾರೆ, ಏನೇನು ನಮಗೆ ಕೊಲೆ ಮಾಡ್ಬೋದಾ ಅಥವಾ ಹೆಂಗೆ ಟಾರ್ಗೆಟ್ ಮಾಡ್ಬೋದು ಅಂತ. ಅದು ಏನೇ ಮಾಡಿದ್ರೂ ಪರವಾಗಿಲ್ಲ, ನಾವು ಹೋರಾಟ ಮಾಡ್ತೀವಿ, ಅವ್ರು ಸೋಲ್ತಾರೆ. ಇಲ್ಲಿ ಇನ್ನೊಂದೇನೆಂದರೆ ಅವ್ರಿಗೊಂಥರ ಹುಚ್ಚು ಮನಸ್ಥಿತಿ ಇದೆ ಅಂತ.
ಆ ಹುಚ್ಚನ್ನ ನಾವು ಹೆಂಗೆ ಬಿಡಿಸ್ಬೇಕು ಅವ್ರಿಗೂ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಮೆಸೇಜ್ ಹಾಕಿ ನಿಮ್ಗೆ ಈ ಥರ ನೀವು ಈ ಥರ ಮಾಡೋದು ತಪ್ಪು. ಯಾಕಂದರೆ ಅವನು ರಾಕಿಫೆಲ್ಲರ್ ಅಂತ ಒಬ್ಬ ಇದ್ದಾನೆ, ಅವ್ರ ಆರ್ಗನೈಸೇಷನ್ ಅವರು, ಅವನು ಯುರೋಪನು, ಅವರು ಇದಕ್ಕೆಲ್ಲ ದುಡ್ಡು ಕೊಡೋದು. ವಿಶ್ವಯುದ್ಧಕ್ಕೂ ಏನು ವರ್ಲ್ಡ್ ವಾರಲ್ಲಿ ಏನು ಮಾಡ್ತಾರೆ ಅಂದರೆ ಎರಡೂ ಕಡೆಯವನಿಗೂ ದುಡ್ಡು ಕೊಡ್ತಾರೆ ಯುದ್ಧ ಮಾಡುವಂತ. ಎರಡೂ ಕಡೆಯಲ್ಲಿ ಸಾಯಬೇಕು. ಯಾರು ಸಾಯಬೇಕು? ಕರಿ ಕಣ್ಣವ್ರು ಸಾಯಬೇಕು, ನೀಲಿ ಕಣ್ಣವರು ಉಳ್ಕೋಬೇಕು ಅನ್ನೋ ಥರ. ಆ ಲೆವೆಲಲ್ಲಿ ಇವ್ರು ಆಟ ಆಡೋದು. ಈಗ ಭಾರತದಲ್ಲಿ ರಾಜರು ಯುದ್ಧ ಮಾಡ್ತಿದ್ರಲ್ವಾ, ಒಂದು ಸ್ವಲ್ಪ ವರ್ಷಗಳು ಅಂದರೆ ಒಂದು 500 ವರ್ಷದ ಮುಂಚೆಯಿಂದ ಅಲ್ಲ, ಒಂದು 2000 ವರ್ಷದ ಆದಮೇಲೆ ಅವರೆಲ್ಲ ಬಂದು ಅವ್ರ ಏನೋ ಇವನಿಗೆ ಅಶೋಕ್ ಮಹಾರಾಜಂಗೆ ಗ್ರೀಕ್ ಹುಡುಗಿನ ಕೊಟ್ಟು ಮದುವೆ ಮಾಡ್ತಿದ್ರು. ಅವನ ಮೊಮ್ಮಗ ಬಿಂದುಸಾರ, ಅವನು ಗ್ರೀಕ್ ಜೀನ್ಸ್ ಇರೋನು ಅಂತ ಹೇಳ್ತಾರೆ. ಸೊ ಅದೇ ಥರ ಎಲ್ಲ ರಾಜರಿಗೂ ಅವರು ಅಲ್ಲಿಂದ ಹೆಣ್ಣು ಮಕ್ಳನ್ನ ಕೊಟ್ಬಿಟ್ಟು ಅವ್ರ ಜೀನ್ಸನ್ನು ಬೆಳೆಸ್ಕಿದ್ರು. ಸೊ ಅವ್ರ ಜೀನ್ಸ್ ಇರೋರು ನೀಲಿ, ಹಸಿರು, ಹಳದಿ ಕಣ್ಣಿರೋರು, ಅದು ಕಾಮನ್ ಬಿಲ್ ಥರ ಬರುತ್ತೆ. ನೀಲಿಯಿಂದ ಕಪ್ಪುಗಾಗಬೇಕು ಅಂದರೆ ನೀಲಿ, ಹಸಿರು, ಹಳದಿ, ಕಿತ್ತಲೆ, ಕೆಂಪು, ಕಂದು, ಕಪ್ಪು ಅಂತ, ಬ್ರೌನು, ಬ್ಲ್ಯಾಕು ಆ ಥರ. ಸೊ ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಆಮೇಲೆ ಬ್ರೌನು, ಬ್ಲ್ಯಾಕ್ ಅಂತ. ಸೊ ಆ ರೀತಿ ಅವರು ಏನೋ ಅವ್ರ ವಂಶದವ್ರನ್ನ, ಅವ್ರ ಜೀನ್ಸ್ ಇರೋರನ್ನ ಬದುಕಿಸಿದ್ರು. ಹೆಂಗಂದರೆ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಯುದ್ಧ ಮಾಡ್ತಿದ್ದ, ಸೈನಿಕರೆಲ್ಲ ಕರಿಕಣ್ಣವರು, ಎಲ್ಲರೂ ಸತ್ತೋಗೋರು. ಗೆದ್ದಿರೋ ರಾಜ ಈಗ ಸೋತಿರೋ ರಾಜಂದು ಹೆಂಡ್ತಿನೋ ಮಗಳನ್ನೋ ಎತ್ತಾಕೊಂಡು ಹೋಗೋನು. ಅವನು ಈ ಸೋತಿರೋ ರಾಜ ಇನ್ನೊಂದು ಮದುವೆ ಮಾಡ್ಕೊಂಡು ಮಜಾ ಮಾಡೋನು. ಅವನೇನಾದರೂ ಕರಿಕಣ್ಣಿನ ರಾಜ ಆದರೆ ಅವ್ನು ಸಾಯಿಸ್ಬಿಡೋರು. ಅದೇ ನೀಲಿ ಕಣ್ಣಿನ ರಾಜ ಆದರೆ ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀನು ಮಜವಾಗಿರು, ನಾನು ಮಜವಾಗಿರ್ತೀನಿ ಅನ್ನೋ ಥರ ಆಟ ಆಡೋರು. ಸೊ ಇದು ಒಂದು ಷಡ್ಯಂತ್ರ. ನಾವು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ನಿಜವಾಗ್ಲೂ ಇದಕ್ಕೆ, ಈ ಧರ್ಮಕ್ಕೆ, ಈ ಜಾತಿಗೆ, ಈ ಜಾಗಕ್ಕೆ ಕಿತ್ತಾಡ್ತಾ ಇದ್ದಾರೆ ಅಂತ ಅನ್ಕೋತೀವಿ. ಅಂದರೆ ನಮ್ಮಲ್ಲೇ ಒಂದು ಧರ್ಮ ಬೇರೆ, ಒಂದು ಜಾತಿ ಬೇರೆ, ಒಂದು ಏನೋ ನಮ್ಮೂರು ಬೇರೆ, ಆ ಥರ ಕಿತ್ತಾಡಿಸ್ತಾರೆ. ಯಾಕೆಂದರೆ ನಾವು ಕಿತ್ತಾಡ್ಬಿಟ್ಟು ನಾವು ಕರಿ ಕಣ್ಣವರೆಲ್ಲ ಸಾಯಬೇಕು, ಅವ್ರು ಮಾತ್ರ ಆಮೇಲೆ ಅವ್ರ ವಂಶ ಹೆಚ್ಚು ಮಾಡ್ಕೋಬೇಕು ಅಂತ. ಅವನು ಇಲಾನ್ ಮಸ್ಕ್ ಅನ್ನೋನು ಟ್ವಿಟರ್ ಓನರು ಈಗ 4 ಮಕ್ಕಳು ಮಾಡ್ಕೊಂಡವನೆ. ಸೊ ಅಂದರೆ ಅವ್ರುಗಳು ಅವ್ರ ಮಕ್ಕಳನ್ನ ಜಾಸ್ತಿ ಮಾಡ್ಕೋತಾ ಇರ್ತಾರೆ. ಸೊ ಆ ಲೆವೆಲಲ್ಲಿ ಇದು ಹೆಂಗೆ ಇವನು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ RSS ಅವ್ರು ಹೇಳ್ತಾರಲ್ಲ, ಮುಸ್ಲಿಮ್ಸು ಜಾಸ್ತಿ ಮಕ್ಕಳು ಮಾಡ್ಕೋತಾರೆ, ಅವ್ರು ಏನೋ ಪೂರ್ತಿ ಪ್ರಪಂಚ ಮುಸ್ಲಿಮ್ ಆಗುತ್ತೆ ಅಂತ, ಆ ಥರ ಈ ರೋಮನ್ಸ್ ಮಾಡ್ತಾ ಇರೋದು. ಸೊ ಮುಸ್ಲಿಮ್ಸಲ್ಲೂ ನೀಲಿ ಕಣ್ಣವರು ಮೆಜಾರಿಟಿ ಅವರೇ. ಸೊ ಈಗ ಸುಬ್ರಹ್ಮಣ್ಯ ಸ್ವಾಮಿ, ಮುರಳಿ ಮನೋಹರ್ ಜೋಶಿ, ಅಡ್ವಾಣಿ ಅವರೆಲ್ಲ ಹಿಂದೂಗಳಾದ್ರೂ ನೀಲಿ ಹಸಿರು ಕಣ್ಣವರು, ಅವ್ರು ಅಳಿಂದಿರೆಲ್ಲ ಮುಸ್ಲಿಮ್ಸೇ ನೀಲಿ ಹಸಿರು ಕಣ್ಣವರು. ಅಂದರೆ ಇಲ್ಲಿ ನಾವು ಜೆನೆಟಿಕ್ಸ್ನ ಅರ್ಥ ಮಾಡ್ಕೊಳ್ಳೋಣ, ಜೆನೆಟಿಕ್ಸ್ನೂ ಮೀರಿ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರೂ ಸಮಾನತೆಯಿಂದ, ಎಲ್ಲರೂ ಸತ್ಯವಾಗಿ, ಎಲ್ಲರೂ ಶಾಂತಿಯಿಂದ, ನೆಮ್ಮದಿಯಾಗಿ ಜೊತೆಯಲ್ಲಿ ಬದುಕಬೇಕು, ಬಾಳಬೇಕು ಅನ್ನೋ ಮನಸ್ಥಿತಿ ಬೆಳೆಸ್ಕೊಂಡಾಗ ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ, ಎಲ್ಲರೂ ಖುಷಿಯಾಗಿ ಜೀವನ ನಡೆಸ್ಬೋದು. ಏನೋ ಕೆಲವೊಂದು ಸತಿ ಒಬ್ಬೊಬ್ಬರು ಒಂದು ತಪ್ಪು ಮಾಡ್ತೀವಿ, ಏನೋ ಮರ್ತೋಗ್ತೀವಿ, ಏನೋ ಸುಳ್ಳು ಹೇಳ್ತೀವಿ, ಒಂಚೂರು ಬೇಜಾರು ಮಾಡ್ಕೋತೀವಿ, ಬೈದಾಡ್ತೀವಿ, ಕೋಪ ಮಾಡ್ಕೋತೀವಿ. ಸೊ ಆ ಥರ ನಮ್ಮಲ್ಲಿರೋ ಒಂದು ಸಣ್ಣ ತಪ್ಪುಗಳನ್ನ ನಾವು ಒಬ್ರಿಗೊಬ್ರು ಕ್ಷಮಿಸ್ಕೊಂಡು ಖುಷಿಯಾಗಿ ಒಗ್ಗಟ್ಟಲ್ಲಿದ್ದಾಗ ಬೇರೆಯವ್ನು ನಮ್ಮನ್ನು ತೊಂದರೆ ಕೊಡೋಕ್ಕಾಗಲ್ಲ. ನಮ್ಮಲ್ಲೇ ಒಗ್ಗಟ್ಟಿಲ್ದಲೇ ಇದ್ದರೆ ನಾವು ಹೋರಾಡ್ತೀವಿ. ಸೊ ಈಗ ಕ್ಯಾಂಪೇನಲ್ಲೂ ಅಷ್ಟೇ, ಏನೇ ಮನ್ಸಿಗೆ ಬೇಜಾರಾದ್ರೂ ದಯವಿಟ್ಟು ಹೇಳ್ಕೊಳ್ಳಿ. ಅದಕ್ಕೆ ಒಂದು ಈಗ ಕೆಲವೊಂದು ಸತಿ ನನಗೆ ಏನೋ ಟೆನ್ಷನ್ ಇರುತ್ತೆ, ನಿದ್ದೆ ಆಗಿರಲ್ಲ ಸರಿಗೆ ರಾತ್ರಿ, ಅಥವಾ ಬೇಜಾರಾಗಿರುತ್ತೆ, ಏನೋ ಭಯ ಆಗುತ್ತೆ, ಏನೋ ಟೆನ್ಷನ್ ಬರುತ್ತೆ, ನಾನೇ ಒಂಚೂರು ಬೈದ್ಬಿಡ್ತೀನಿ. ದಯವಿಟ್ಟು ಈಗ ಬ್ಲ್ಯಾಂಕೆಟಾಗಿ ಫಸ್ಟ್ ಟೈಮು ಕ್ಷಮೆ ಕೇಳ್ತಾ ಇದ್ದೀನಿ. ಪ್ರತಿ ಇನ್ಸಿಡೆನ್ಸಲ್ಲೂ ಕೇಳ್ತೀನಿ. ಆದರೆ ನನ್ನ ಮೇಲೆ ಬೇಜಾರಿಟ್ಕೊಂಡು, ಕೋಪ ಮಾಡಿಕೊಂಡು, ನನಗೇನೆ ಬೈಕೊಂಡು, ಶಾಪ ಹಾಕ್ಕೊಂಡು ದಯವಿಟ್ಟು ನನಗೆ ಏನೋ ಆ ಥರ ಮಾಡಬೇಡಿ. ನಿಮ್ಗೆ ಏನೇ ತೊಂದರೆ ಅನಿಸಿದ್ರು ನನಗೆ ಕೇಳಿ, ಏನಕ್ಕೆ ಹಿಂಗೆ ಆಡಿದ್ರಿ, ನಾನೇ ಹೇಳ್ತೀನಿ, ಸಾರಿ ಕಣ, ನನಗೆ ಟೆನ್ಷನ್ ಇತ್ತು, ಬೇಜಾರಾಗಿತ್ತು ಅಂತ ಹೇಳ್ತೀನಿ. ಇಲ್ಲ ಅಂತ ಆ ಥರ ಹೇಳಲಿಲ್ಲ ಅಂದರೆ ನನಗೇನೇ ಕರ್ಮ. ನಾನು ಹೇಳಿದ್ರಲ್ಲಿ ಏನಾದರೂ ಸುಳ್ಳಿದ್ರೆ ಅದೇ ನನಗೆ ಕ್ಯಾನ್ಸರು, ಸ್ಟ್ರೋಕು, ಹಾರ್ಟ್ ಅಟ್ಯಾಕು ಅಥವಾ ಮಕ್ಕಳಾಗ್ದಲ್ಲಿರುವಂಥ ಕರ್ಮಗಳು ಅಂತ ನಾನು ನಿಮ್ಗೆ ಆ ಭಯದಲ್ಲಿ ನಾನು ಮಾತಾಡ್ತೀನಿ. ಸೊ ಒಟ್ಟಿನಲ್ಲಿ ಇದು ಒಂದು ಸುಮ್ಮನೆ ಒಂದು ಪದವಿ ಅಲ್ಲ. ಆ ಪದವಿ ಸಿಕ್ಕರೆ ನಮಗೆ ಇವರು ಸುಮ್ಮನೆ ಏನೇನೋ ಕಾನೂನುಗಳು ಮಾಡ್ತಾರಲ್ಲ, ಅದಕ್ಕೆಲ್ಲ ಕಡಿವಾಣ ಹಾಕ್ಬೋದು. ನೀವು ಈ ಥರ ಮಾಡಬಾರ್ದು, ನೀವು ಹಿಂಗೆ ಮಾಡಬಾರ್ದು. ನೆಕ್ಸ್ಟು ಅವರು ಯೂನಿಫಾರ್ಮ್ ಸಿವಿಲ್ ಕೋಡು ಅಂತ ಹೇಳ್ತಾರೆ, ಅಥವಾ ಏನೋ ಒಂದೊಂದು ಜಾತಿನೂ ಒಂದೊಂದು ಥರ ತಪ್ಪು ಮಾಡ್ಬೋದು. ಆಮೇಲೆ ಕೆಲಸಗಳು ಇವ್ರಿಗೆ ಸಿಗಬಾರ್ದು, ಅವ್ರಿಗೆ ಸಿಗಬಾರ್ದು ಅನ್ನೋ ಥರ ಮಾಡ್ತಾರೆ. ಇವಾಗ ಫ್ರೀ ಅಂತ ಏನೇನೋ ಕೊಟ್ಟವ್ರೆ. ಕಾಂಗ್ರೆಸ್ಸೂ ಒಂಥರ ಹಳೆ ಕಾಂಗ್ರೆಸ್ಸು ತುಂಬ ಕಂತ್ರಿ. ಅದರಲ್ಲಿದ್ದವರು ಮೆಜಾರಿಟಿ ನೀಲಿ ಹಸಿರು ಹಳದಿ ಕಣ್ಣವರೋ ಬ್ರಾಹ್ಮಣರುಗಳು, ಮತ್ತು ಅವ್ರ ಎಲ್ಲ ಜಾತಿನಲ್ಲಿರೋ ಅವ್ರ ಜೀನ್ಸ್ ಅವರೇ ಇದ್ದರು. ಅವರೆಲ್ಲ ಒಂದಷ್ಟು ಜನ ಹೋಗಿ ಈಗ BJPಗೆ ಸೇರ್ಕೊಂಡವ್ರೆ. ಬಟ್ ಅಂದ್ರೂ ಈಗಲೂ ಕಾಂಗ್ರೆಸ್ನ ಹಿಂದಗಡೆಯಿಂದ ಅವ್ರುಗಳು ಕಂಟ್ರೋಲ್ ಮಾಡ್ತಿರ್ತಾರೆ. ಸೊ ಅಂಥವ್ರನ್ನೆಲ್ಲ ಬದಲಾಯಿಸಿ, ಅವ್ರಿಗೆ ಬುದ್ಧಿ ಬದಲಾಯಿಸೋದು ಹೆಂಗೆ? ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು, ಬುದ್ಧಿ ಹೇಳಬೇಕು, ಅವ್ರಿಗೆ ಮಾತ್ರೆ ಕೊಡಬೇಕು, ಇಲ್ಲ ಎಲೆಕ್ಟ್ರಿಕ್ ಶಾಕ್ ಥೆರಪಿ ಕೊಡಬೇಕು, ಇಲ್ಲ ಸೈಕೋ ಸರ್ಜರಿ ಅಂತ ಬ್ರೈನ್ ಸರ್ಜರಿ ಮಾಡಬೇಕು. ಅದಕ್ಕೂ ನಾನು ರೆಡಿ ಇದ್ದೀನಿ ಅಂತ ನಿಮ್ಯಾನ್ಸ್ ಅವ್ರಿಗೆ ಹೇಳಿದ್ದೀನಿ. ಆದರೆ ನಿಮ್ಯಾನ್ಸ್ ಅವ್ರಲ್ಲಿರೋರು ಮೆಜಾರಿಟಿ ಆ ಥರ ಬುದ್ಧಿ ಇರೋರೆ. ಸೊ ಅವರೆಲ್ಲ ಆಟ ಆಡ್ತಿದ್ದಾರೆ.
ಆ ಲೆವೆಲಲ್ಲಿ ನಾವು ನಮ್ಮ ಎಜುಕೇಷನಲ್ಲೂ ಹೋರಾಡ್ತಿದ್ದೀವಿ, ಅಂದರೆ ಪ್ರೊಫೆಷನಲ್ಲೂ. ಅದಕ್ಕೆ ನಾನು ಯಾವ ಇದು ಆಸ್ಪತ್ರೆಗೂ ಫುಲ್ ಟೈಮಾಗಿ ಕೆಲಸ ಮಾಡ್ತಿಲ್ಲ. ಹಂಗಂತ ನನಗೇನು ಯಾರೂ ಲಕ್ಷಗಟ್ಟಲೆ ದುಡ್ಡು ಕೊಡೋಲ್ಲ. ಸೊ ಕೊಡೋ ಕಡಿಮೆ ದುಡ್ಡಲ್ಲೇ ಕಷ್ಟಪಟ್ಟು ಜೀವನನೂ ಮಾಡಬೇಕು, ಹೋರಾಟನೂ ಮಾಡಬೇಕು ಅನ್ನೋ ಥರ ಹೋರಾಡ್ಕೊಂಡು ಮಾಡ್ತಿರೋದು. ಅದಕ್ಕೆ ನಿಮ್ಮ ಆಶೀರ್ವಾದ ಸಹಕಾರ ಎಲ್ಲ ಬೇಕು. ದಯವಿಟ್ಟು ಅಕಸ್ಮಾತ್ ಏನಾದ್ರು ಯಾವಾಗಲಾದ್ರು ಒಂಚೂರು ಲೇಟಾಗಿ ದುಡ್ಡು ಕೊಟ್ಟರೆ ತಲೆ ಕೆಡಿಸ್ಕೋಬೇಡಿ, ಅಥವಾ ಏನೋ ಒಂದು ಬೇಜಾರಲ್ಲಿ ಮಾತಾಡಿದ್ರು ಬೇಜಾರು ಮಾಡ್ಕೋಬೇಡಿ. ಸೊ ಆ ರೀತಿ ಒಗ್ಗಟ್ಟಲ್ಲಿ ಇದು ಗೆದ್ದರೆ ಇದೆಲ್ಲ ನಮ್ಮೆಲ್ಲರ ಗೆಲುವು ಅನ್ನೋ ಥರ ಯೋಚನೆ. ನಮ್ಮೆಲ್ಲರ ಗೆಲುವಲ್ಲ, ಪೂರ್ತಿ ಬೆಂಗಳೂರು ಜನರ ಗೆಲುವು ಅಂತ. ಯಾಕಂದರೆ ಎಲ್ಲ ನಾವು ಏನು ಮಾಡಬೇಕು ಅಂತ, ನಾನೇನಾದರೂ ನನ್ನ ಸ್ವಾರ್ಥಕ್ಕೆ ಮಾಡಿಕೊಂಡ್ರೆ ಗೆದ್ರೂ ಅದು ನನ್ನ ಕರ್ಮ ಅಂತ ನಂಗೆ ಗೊತ್ತಿದೆ. ಸೊ ಹಂಗಿದ್ದಾಗ ನಾನು ಎಲ್ಲರಿಗೂ ಸಹಾಯ ಮಾಡೋ ರೀತಿಯಲ್ಲೇ ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ ವಿಶ್ವಾಸ ಎಲ್ಲರಿಗೂ ಬಂದರೆ ಎಲ್ಲರೂ ಓಟ್ ಹಾಕ್ತಾರೆ. ಆಮೇಲೆ ಇದು ಏನಕ್ಕೆ ಇಂಪಾರ್ಟೆಂಟು ಅಂದರೆ ಈ ಎಲೆಕ್ಷನ್ನಲ್ಲಿ ಪೇಪರ್ ಬ್ಯಾಲೆಟಲ್ಲಿ ಅವರು ಬರೀಬೇಕು 1, 2, 3, ಈಗ 15 ಜನ ಕಂಟೆಸ್ಟ್ ಮಾಡ್ತಾಯಿದ್ದೀವಿ ಬೆಂಗಳೂರಿಗೆ. ಅವರು 1, 2 ಅಂತ 3, 4 ಅಂತ 15 ಜನಕ್ಕೂ ನಂಬರ್ ಹಾಕ್ಬೋದು. ಇವ್ರು ಫಸ್ಟ್ ಗೆಲ್ಲಬೇಕು, ಇವ್ರು ಗೆಲ್ಲಿಲ್ಲ ಅಂದರೆ ಇವ್ರು ಗೆಲ್ಲಬೇಕು, ಇವ್ರು ಗೆಲ್ಲಿಲ್ಲ ಅಂದರೆ ಇವ್ರು ಗೆಲ್ಲಬೇಕು ಅಂತ. ಹಂಗೆ ಹಾಕ್ದಾಗ ಮಾತ್ರ ನ್ಯಾಯ ಸಿಗುತ್ತೆ. ಈಗ ಎಷ್ಟೋ ಜನ ಅವ್ರಿಗೆ ಚೀಲಗಳನ್ನೇ ಇಟ್ಕೊಂಡು ಅವ್ರಿಗೆ ಬೇಕಿರೋರನ್ನೇ ಸೇರಿಸ್ಕೊಂಡು ಅವ್ರಿಗೆ ಮಾತ್ರ ವೋಟರ್ ಲಿಸ್ಟ್ ಮಾಡಿ ವೋಟ್ರಾಗಿ ರಿಜಿಸ್ಟರ್ ಮಾಡಿರ್ತಾರೆ. ಅಂಥವರು ಕೆಲವೊಬ್ಬರು ಅವ್ರಿಗೆ ಓಟ್ ಹಾಕೋದು, ಇನ್ಯಾರಿಗೂ ಹಾಕಲ್ಲ. ಆದರೆ ಅವರಲ್ಲೂ ಕೆಲವೊಬ್ಬರು ಇವನು ಕೆಟ್ಟವನು, ಈಗ ಮೊನ್ನೆ ರಾಮೋಜಿಗೌಡ ಎಲ್ಲರಿಗೂ ಗಿಫ್ಟ್ ಕೊಡ್ತಾ ಹಂಚಕ್ಕೆ ರೆಡಿ ಮಾಡ್ಕೊಂಡಿದ್ದ. ಸೊ ಅದನ್ನೆಲ್ಲ ಸೀಸ್ ಮಾಡಿದ್ದಾರೆ ಇವರು, ಆ ದೇವೇಗೌಡನ ಕಡೆಯವರು. ಈಗ BJP ಅವರು ಕಚಡ ಎಷ್ಟೆಷ್ಟು ಮೋಸ ಮಾಡಿದ್ದಾರೆ, ಎಷ್ಟೆಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಯೂನಿಯನ್ ಭಾರತ ಸರ್ಕಾರದಲ್ಲಿ ಇದ್ಕೊಂಡು, ಇನ್ನು ಮೊದಲು BJP ಬರೋಕ್ಕೆ ಮುಂಚೆ ಕಾಂಗ್ರೆಸ್ ಅವರು ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ಗೊತ್ತಿದೆ. ಸುಬ್ರಹ್ಮಣ್ಯ ಸ್ವಾಮಿ EVM ಅಲ್ಲಿ ತೊಂದರೆ ಇದೆ, ಅದರಲ್ಲಿ ಮ್ಯಾನಿಪುಲೇಟ್ ಆಗುತ್ತೆ ಅಂತ ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಸ್ ಹಾಕಿ, ಆವಾಗ ಇವರು ಯಾರೋ ಇವನು ಸುಬ್ರಹ್ಮಣ್ಯ ಸ್ವಾಮಿನ ಜನತಾ ರಂಗ ಅಂತ ಒಂದು ಪಕ್ಷದಲ್ಲಿದ್ದವನ್ನ BJPಗೆ ಸೇರಿಸ್ಕೊಂಡು BJPಲಿ ಅವನ್ನ MP ಮಾಡಿಕೊಂಡ್ರು. ಆಮೇಲೆ ಅವ್ನು ಸುಮ್ಮನೆ ಹೋಗ್ಬಿಟ್ಟ. ಆವಾಗ ಡೀಲ್ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಅವ್ರಿಗೆ, ನೀವು ಇಷ್ಟು ವರ್ಷ 2004, 10, 9 ಆಮೇಲೆ ಇದರಲ್ಲೆಲ್ಲ ಅವ್ರು ಗೆದ್ದಿದ್ರಲ್ವಾ. ಸೊ ನೀವು ಗೆದ್ದಿರೋದು ನಮ್ಗೆ ಗೊತ್ತು, ಈ ಥರ ಮೋಸ ಮಾಡಿ, ಅದಕ್ಕೆ ನಮ್ಗೆ ಈ ಸತಿ ಕೊಡಬೇಕು ಅಂತ ಅವ್ರು ಕೇಳಿದ್ದಕ್ಕೆ ಅವರು 2014ರಲ್ಲಿ BJPಗೆ ಪವರ್ ಟ್ರಾನ್ಸ್ಫರ್ ಮಾಡಿದ್ದು. ಅಂದರೆ EVM ಅಲ್ಲಿ ಮ್ಯಾನಿಪುಲೇಟ್ ಮಾಡಿ BJPಗೆ ಗೆಲ್ಲೋಂಗೆ ಮಾಡಿದ್ದು. ಆಮೇಲೆ 2014ಕ್ಕೆ ಕೊಟ್ಟರೆ 19ಕ್ಕೆ ವಾಪಸ್ ಇಸ್ಕೋಬೇಕಿತ್ತಲ್ಲ. ಆದರೆ 2020ಕ್ಕೆ ಈ ಕೋವಿಡ್ದು ಬರುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಅಂತ ಅನಿಸುತ್ತೆ ಕಾಂಗ್ರೆಸ್ಸಲ್ಲಿದ್ದವ್ರಿಗೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ಯಾಕಂದರೆ ಇವನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲ ಇಟಲಿ ಅವರಲ್ಲ, ಮತ್ತು ಅವ್ರಿಗೆಲ್ಲ ಯುರೋಪ್ ಲಿಂಕ್ ಗೊತ್ತಿರುತ್ತೆ. ಅದಕ್ಕೆ ಅವರು ನೆಕ್ಸ್ಟ್ ಇವ್ರು ಕೊಟ್ಬೋಣ ಅನ್ನೋ ಥರ ಇವ್ರು ಕೊಟ್ಟಿರೋದು. ಸೊ ಈ ಲೆವೆಲಲ್ಲಿ ಷಡ್ಯಂತ್ರಗಳು ಒಳಗಳಿಗೆ ಅವರು ಒಬ್ರಿಗೊಬ್ರು ಕತ್ತಿ ಮಸೀತಾ ಇರ್ತಾರೆ. ಸೊ ಆದರೆ ಜನಕ್ಕೇನು ನ್ಯಾಯ ಕೊಡಲ್ಲ. ಇಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಈಗ ಯಾವ ಕಾಂಗ್ರೆಸ್ ಅವನ್ನು BJP ಅವ್ರು ಅರೆಸ್ಟ್ ಮಾಡಿಲ್ಲ, ಯಾವ BJP ಅವನ್ನು ಕಾಂಗ್ರೆಸ್ ಅವ್ರು ಅರೆಸ್ಟ್ ಮಾಡಿ ಅವನ ಆಸ್ತಿ ಕಿತ್ಕೊಂಡು ಯಾರಿಗೂ ಪರಿಹಾರ ಕೊಟ್ಟಿಲ್ಲ. ಸೊ ಹಂಗಿದ್ದಾಗ ನಾವು ಇಂಥವ್ರಿಗೆ ಎಲ್ಲ ಅಧಿಕಾರ ಸಿಗಬೇಕು ಅಂತ ಮಾಡಿದ್ರೆ ನಮ್ಮ ಕರ್ಮ ಸುತ್ಕೊಂಡು ಬರುತ್ತೆ. ಆಮೇಲೆ ಇವರು ವೋಟರ್ ID ಮಾಡಿಸ್ಬಿಟ್ಟವ್ರೆ ಅಂತ ಇವ್ರಿಗೆ ಓಟ್ ಹಾಕ್ತೀವಿ ಅಂತಂದರೆ, ಆಯ್ತಪ್ಪ ನಿನಗೆ ಅವ್ರ ಋಣದಲ್ಲೇ ಜೀವನ ಮಾಡಬೇಕು, ಅವ್ರ ಜೀತನೇ ಮಾಡಬೇಕು ಅನ್ನೋಂಗಿದ್ರೆ ಹಾಕು, 2ನೇ ನಮ್ಗೆ ಹಾಕು ಅಂತ ಹೇಳಬೇಕು. ಇಲ್ಲ ಅವರು ದುಡ್ಡು ಲೂಟಿ ಮಾಡಿ ಮೋಸ ಮಾಡಿ ಆ ಕರ್ಮಗಳಿಂದ ಜನಕ್ಕೆ ದುಡ್ಡು ಹಂಚ್ಕೊಂಡು ಎಲ್ಲ ವೋಟರ್ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ. ಕೆಲವೊಬ್ರು ಬೈತಾರೆ, ನನಗೆ ನೀನು ಯಾಕೆ ರಿಜಿಸ್ಟ್ರ್ ಮಾಡಲಿಲ್ಲ ಅಂತ. ಹೋದ ಎಲೆಕ್ಷನಲ್ಲಿ ನಮ್ಮ ಕಡೆಯವ್ರನ್ನ ರಿಜಿಸ್ಟ್ರ್ ಮಾಡಿಸಿ ಒಂದಷ್ಟು ಫಾರ್ಮ್ಗಳು ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಇದು ಪ್ರಾಬ್ಲಮ್ಮು ಅದು ಪ್ರಾಬ್ಲಮ್ಮು ಅಂತೇಳಿ ಎಲ್ಲ ಡಸ್ಟ್ಬಿನ್ಗೆ ಬಿಸಾಕೋದು ಮಾಡೋದು ಆ ಥರ ಎಲ್ಲ ಮಾಡಿದ್ರು. ಅದಕ್ಕೆ ನಾವು ಈ ಸತಿ ಎಲ್ಲರಿಗೂ ನೀವೇ ಮಾಡಿ ಅಂತ ಹೇಳಿದ್ರೆ ಎಷ್ಟೋ ಜನ ಲೇಟಾಗಿ ಮಾಡಿದ್ರು, ಕೆಲವೊಬ್ಬರು ಮಾಡೇ ಇಲ್ಲ ಅನ್ನೋ ಥರ ಆಗಿದೆ. ಸೊ ಹಂಗಾಗಿ ನಮ್ಮದೇ ಅಂತ ಥರ ವೋಟರ್ ID ಇಟ್ಕೊಂಡು ನಾವು ಆಟ ಆಡ್ತಿಲ್ಲ ಈಗ. ಸೊ ಆದರೆ ಯಾರು ಬೇರೆಯವ್ರು ವೋಟರ್ ID ಮಾಡಿಸಿರ್ತಾರೋ ಅವ್ರಿಗೆ ನಾವು ಹೇಳಬೇಕು, ನೋಡಿ ಅವರು ದುಡ್ಡು ಖರ್ಚು ಮಾಡಿ ಅವರು ಹುಡುಗರನ್ನಿಟ್ಟು ನಿಮಗೆ, ಅದು ಎಷ್ಟೋ ಜನಕ್ಕೆ ಡಿಗ್ರಿನೂ ಆಗಿಲ್ಲ ಅಂಥವ್ರನ್ನೆಲ್ಲ ಸೇರಿಸ್ಬಿಟ್ಟವ್ರು ಅವರು. ಅದನ್ನು ಎಲ್ಲ ಚೆಕ್ ಮಾಡಿ ಇದು ಮಾಡಿ ತೆಗೆದಾಕಿ ಅಂತ ನೆನ್ನೆ ಹೇಳಿದ್ದೀವಿ ಅವ್ರಿಗೆ, ಎಲೆಕ್ಷನ್ ಕಮಿಷನ್ ಅವ್ರಿಗೂ ಮೊದಲಿಂದನೂ ಹೇಳ್ತಾ ಇದ್ದೀವಿ, ಸುಮಾರು 6 ವರ್ಷದಿಂದ ಹೇಳ್ತಾ ಇದ್ದೀವಿ. ಆಮೇಲೆ ಅವ್ರಿಗೆ ದುಡ್ಡು ಕೊಟ್ಟು ಮಾಡಿಸಿರೋ ವೋಟರ್ ID ಅವ್ರು ಕರ್ಮ ಕಳ್ಕೊತಾರೆ, ಅವರು ಕ್ಯಾನ್ಸರು, ಸ್ಟ್ರೋಕು, ಹಾರ್ಟ್ ಅಟ್ಯಾಕ್ ಆಗದರೆ ಬದುಕ್ತಾರೆ. ಆದರೆ ನೀವೇನಾರು ಅವ್ರಿಗೆ ಓಟ್ ಹಾಕಿದ್ರೆ ನಿಮಗೆ ಆ ಕರ್ಮಗಳು ಬರ್ತವೆ ಅನ್ನೋದನ್ನು ಜನಕ್ಕೆ ಸತ್ಯ ತಿಳಿಸ್ಬೇಕಾಗಿದೆ. ಆ ಸತ್ಯ ಗೊತ್ತಾದಾಗ ಅವರು ಬದಲಾಯಿಸ್ತಾರೆ. ನನಗೆ ಓಟ್ ಹಾಕಬೇಕು ಅಂತಲ್ಲ, ಬೇರೆ ಯಾರಾದರೂ ಒಳ್ಳೆಯವರು ಅವ್ರ ಮನಸ್ಸಿಗೆ ಒಳ್ಳೆಯವರು ಅನಿಸಿದ್ರೆ, ಅವ್ರಿಗೆ ಸಂಬಂಧಿಕರು, ಸ್ನೇಹಿತರು ಅಥವಾ
ಇನ್ಯಾರು ಅವ್ರಿಗೆ ಹಾಕ್ಕೊಳ್ಳಿ. ಆದರೆ ಈ ಏನೋ ವೋಟರ್ ಐ ಡಿ ಮಾಡಿಸ್ಕೊಟ್ಬಿಟ್ಟವ್ರೆ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆ ಓಟ್ ಹಾಕಿ ಅವ್ರಿಗೆ ಋಣ ಅಂತಂದರೆ ಅದು ಋಣ ಅನ್ನೋದು ಋಣ ಅಲ್ವೇ ಅಲ್ಲ. ಅದು ಅವ್ರು ಮಾಡಬೇಕಾಗಿರೋ ಕರ್ತವ್ಯ. ಒಂದು ದೊಡ್ಡ ಪಕ್ಷದಲ್ಲಿ ಇದ್ಕೊಂಡು ಒಂದು ಅಷ್ಟೊಂದು ದುಡ್ಡು ಇಟ್ಕೊಂಡು ಮೋಸ ಮಾಡಿ ಎಲ್ಲರಿಗೂ ಜನರಿಗೆ ವಾಪಸ್ ಆ್ಯಕ್ಚುಲಿ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ವಿ, ಎಲ್ಲ ಡಿಗ್ರಿ ಮಾಡಿರೋರ್ಗು ಅವರಾಗವರೇ ಅವರು ಮಾಡಿಸ್ಬೇಕು. ಈಗ ರವಿಕುಮಾರು ಅವ್ರದ್ದು ವೋಟರ್ ಐ ಡಿ ಮಾಡಿಸಿಲ್ಲ, ಆದರೆ ಅವ್ರದ್ದು ಸರ್ಕಾರನೇ ತೊಗೊಂಡು ಮಾಡಿಸಿದ್ದಿದ್ರೆ ಅವ್ರದ್ದು ಓಟ್ ಇರ್ತಿತ್ತು. ಸೊ ಆ ರೀತಿ ಸರ್ಕಾರದವ್ರು ಮಾಡ್ತಿಲ್ಲ. ಯಾಕಂದರೆ ಇವರು ಪೊಲಿಟಿಷಿಯನ್ಸು ಅವ್ರ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕ್ತಾರೆ, ಹಿಂಗೆ ಮಾಡಬೇಡಿ, ಇದು ಹಿಂಗೆ ಇಟ್ಕೊಳ್ಳೋಣ ಅನ್ನೋ ಥರ. ಸೊ ಈ ರೀತಿ ಕಾನೂನನ್ನು ಬದಲಾಯಿಸ್ಕೊಂಡು ಅವ್ರು ಆಟ ಆಡ್ತಿದ್ಬೇಕಾರೆ ನಾವುಗಳು ಹೋರಾಟ ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಾವುಗಳು ಶಾಂತಿಯಿಂದ, ತಾಳ್ಮೆಯಿಂದ, ಕೋಪ ಮಾಡ್ಕೊಳ್ದಲೆ, ಕಿರ್ಚಾಡ್ದಲೆ, ಭಯ ಪಟ್ಕೊಳ್ದಲೆ ಅಥವಾ ಬೇಜಾರು ಮಾಡ್ಕೊಳ್ದಲೆ ಒಗ್ಗಟ್ಟಾಗಿ ಚೆನ್ನಾಗಿ ಹೋರಾಡಿದ್ರೆ ಒಂದು ಒಳ್ಳೆ ಏನೋ ನಾವು ಗೆಲ್ಲಬೋದು. ಅಥವಾ ಅಟ್ಲೀಸ್ಟ್ ನಾವು ಜನಕ್ಕೆ ಒಂದು ಸತ್ಯನ ತಿಳಿಸಿ ಅವ್ರನ್ನ ಬದಲಾಯಿಸಿ ಅವ್ರ ಆರೋಗ್ಯನೂ ಕಾಪಾಡಿಕೊಂಡು ಅವರು ನೆಮ್ಮದಿಯಾಗಿರೋ ಥರ ಮುಂದೆ ನಾವು ಹೋಗಿ ಮಾತಾಡಿದ್ರೆ ಅಟ್ಲೀಸ್ಟ್ ಒಂದೊಂದು ಕಾಯ್ದೆಗಳು ಬದಲಾಗೋ ರೀತಿಯಲ್ಲಿ ನಾವು ಹೋರಾಟ ಮಾಡ್ಬೋದು. ಸೊ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಿ, ಒಂದು ಸಪೋರ್ಟ್ ಮಾಡಿ. ನನ್ನ ಹತ್ರ ಇರೋ ಏನೇನಿದೆಯೋ ಏನೋ ದುಡ್ಡು, ಕಾರು ಎಲ್ಲದನ್ನೂ ಹಂಚ್ಕೋತೀನಿ. ಆದರೆ ಏನೋ ನನಗೆ ಒಂದು ಸ್ವಲ್ಪ ನೆಮ್ಮದಿ ಕೊಡಿ ಅಂತ ಕೇಳ್ತೀನಿ ಅಷ್ಟೆ. ಆಯ್ತು.